10ನೇ ತರಗತಿಯ 6ನೇ ಪಾಠ ಬಸಂತ್ ಕಿ ಸಚ್ಚಾಯಿ ಪಾಠದ ಭಾಗ 1 ಹಾಗೂ 2 ನೀವು ನೋಡಿ ಅರ್ಥ ಮಾಡಿಕೊಂಡಿದ್ದೀರೆಂದು ಭಾವಿಸುತ್ತೇನೆ. ಆ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೆ ಹಾಗೂ ಉತ್ತರಗಳನ್ನು, ಇತರೆ ವ್ಯಾಕರಣಾಂಶಗಳನ್ನು ಇಂದು ಈ ವಿಡಿಯೋದಲ್ಲಿ ನೋಡೋಣ. ನಮ್ಮ ಹಿಂದಿ ಕ್ಲಾಸ್ಗೆ ತಮಗೆಲ್ಲ ಆದರದ ಸ್ವಾಗತ. फर्स्ट में एक वाक्य में उत्तर लिखिए. पहला प्रश्न, बसंत क्या क्या बेचता था? बसंत छलनी, बटन, दिया सलाई आदि बेचता था. ಪ್ರಶ್ನೆಗೆ ಅರ್ಥ ಏನು? ಬಸಂತನು ಏನೇನು ಮಾರುತ್ತಿದ್ದನು? ಬಸಂತನು ಸೋಸುಗ, ಗುಂಡಿ, ಬೆಂಕಿಪೊಟ್ಟಣ ಮುಂತಾದವನ್ನ ಮಾರುತ್ತಿದ್ದನು. बसंत के भाई का नाम क्या था? बसंत के भाई का नाम प्रताप था. ಬಸಂತನ ತಮ್ಮನ ಹೆಸರೇನು? ಬಸಂತನ ತಮ್ಮನ ಹೆಸರು ಪ್ರತಾಪ್. ಅದನ್ನೇ ಇಲ್ಲಿ ಬರೀಬೇಕು. पंडित राजकिशोर क्या काम करते थे? पंडित राजकिशोर मजदूरों के नेता थे. पंडित राजकिशोर ಅವರು ಏನು ಕೆಲಸವನ್ನು ಮಾಡ್ತಾ ಇದ್ರು? ಅವರು ಕಾರ್ಮಿಕರ ಮುಖಂಡರಾಗಿದ್ರು ಅಂತ ನಾವು ಈ ಪ್ರಶ್ನೆಗೆ ಉತ್ತರಿಸಬೇಕು. चौथा सवाल, छलनी का दाम क्या था? छलनी का दाम 2 आने थे. ಆ ಸೂಸುಗದ ದರವೆಷ್ಟು? ಆ ಸೂಸುಗದ ದರ 2 ಆಣೆ. बसंत और प्रताप कहाँ रहते थे? बसंत और प्रताप अहिर टीले में बीकू आहिर के घर में रहते थे. बसंत ಮತ್ತು ಪ್ರತಾಪ್ ಎಲ್ಲಿ ವಾಸಿಸುತ್ತಿದ್ದರು? ಬಸಂತ್ ಮತ್ತು ಪ್ರತಾಪ್ ಆಹಿರ್ ಟೀಲಾ ಎಂಬಲ್ಲಿ ಬೀಕು ಎಂಬುವವರ ಮನೆಯಲ್ಲಿ ವಾಸಿಸುತ್ತಿದ್ದರು. बसंत की सच्चाई एकांकी में कितने दृश्य हैं? बसंत की सच्चाई ಏಕಾಂಕಿಯಲ್ಲಿ ಎಷ್ಟು ದೃಶ್ಯಗಳಿವೆ? ಒಟ್ಟು ಎಷ್ಟು ದೃಶ್ಯಗಳಿವೆ? 3 ದೃಶ್ಯಗಳಿವೆ. बसंत की सच्चाई एकांकी में 3 दृश्य हैं. एकांकी का प्रथम दृश्य कहाँ घटता है? ಆ ಏಕಾಂಕಿಯ ಪ್ರಥಮ ದೃಶ್ಯ, ಮೊದಲ ದೃಶ್ಯ ಎಲ್ಲಿ ಘಟಿಸುತ್ತದೆ? ಏಕಾಂಕಿ ಕಾ ಪ್ರಥಮ ದೃಶ್ಯ ಬಾಜಾರ್ ಮೇ ಘಟತಾ ಹೈ. ಏಕಾಂಕಿಯ ಮೊದಲ ದೃಶ್ಯವು ಮಾರುಕಟ್ಟೆ ಅಥವಾ ಸಂತೆಯಲ್ಲಿ ಘಟಿಸುತ್ತದೆ. बसंत के घर पर डॉक्टर को कौन ले आता है? बसंत के घर पर डॉक्टर को पंडित राजकिशोर का नौकर ले आता है. ಬಸಂತನ ಮನೆಗೆ ವೈದ್ಯರನ್ನು ಯಾರು ಕರೆತಂದರು? ಇದು ಪ್ರಶ್ನೆ ಆದರೆ ಅದಕ್ಕೆ ಉತ್ತರ, ಬಸಂತನ ಮನೆಗೆ ವೈದ್ಯರನ್ನು ಪಂಡಿತ ರಾಜಕಿಶೋರರ ನೌಕರನು ಕರೆತಂದನು. 9ನೇ ಪ್ರಶ್ನೆ, पंडित राजकिशोर के अनुसार बसंत में निहित दुर्लभ गुण क्या है? पंडित राजकिशोर के अनुसार बसंत में निहित दुर्लभ गुण उसकी ईमानदारी है. पंडित ರಾಜಕಿಶೋರರ ಪ್ರಕಾರ ಬಸಂತನಲ್ಲಿರುವ ಅಪರೂಪದ ಗುಣ ಯಾವುದು? ಪಂಡಿತ ರಾಜಕಿಶೋರರ ಪ್ರಕಾರ ಆಗಲಿ ಅಥವಾ ನಮ್ಮ ಪ್ರಕಾರ ಆಗಲಿ ಬಸಂತನಲ್ಲಿರುವ ಅಪರೂಪದ ಗುಣ ಅಂದರೆ ಅವನ ಪ್ರಾಮಾಣಿಕತೆ. 1ನೇ ಅಂಕದ ಪ್ರಶ್ನೆಗಳಲ್ಲಿ ಕೊನೆಯ ಪ್ರಶ್ನೆ, ಆಖರಿ ಪ್ರಶ್ನೆ है, पंडित राजकिशोर कहाँ रहते थे? पंडित राजकिशोर किशनगंज में रहते थे. ಪಂಡಿತ ರಾಜಕಿಶೋರ್ ಅವರು ಎಲ್ಲಿ ವಾಸಿಸುತ್ತಿದ್ದರು? ಪಂಡಿತ ರಾಜಕಿಶೋರ್ ಅವರು ಕಿಶನ್ಗಂಜ್ ಎಂಬಲ್ಲಿ ವಾಸಿಸುತ್ತಿದ್ದರು ಎಂದು ಈ ಪ್ರಶ್ನೆಗೆ ಉತ್ತರಿಸಬಹುದು. 2-3 ವಾಕ್ಯೋं में उत्तर लिखिए. 2-3 ವಾಕ್ಯಗಳಲ್ಲಿ ನಾವು ಉತ್ತರಗಳನ್ನು ಬರೆಯೋದು ಪ್ರಯತ್ನವನ್ನ ಮಾಡಬೇಕು. छलनी से क्या क्या कर सकते हैं? छलनी ಅಂದ್ರೆ ಅದು ಕಾಫಿ ಟೀ ಸೋಸೋದು ಇರುತ್ತಾ ಸೋಸುಗ, ಅದರಿಂದ ಏನೇನನ್ನ ಮಾಡಬಹುದು? छलनी से दूध छान सकते हैं, इससे चाय भी छान सकते हैं. ಹೀಗೆ ನಾವು ಬರಿಬೇಕು. ಅಂದ್ರೆ ಸೋಸುಗದಿಂದ ಏನೇನು ಮಾಡಬಹುದು? ಸೋಸುಗದಿಂದ ಹಾಲು, ಟೀ ಮುಂತಾದವನ್ನ ಸೋಸಬಹುದು ಎಂದು ನಾವು ಉತ್ತರಿಸಬಹುದು. 2ನೇ ಪ್ರಶ್ನೆ, बसंत राजकिशोर से क्या विनती करता है? बसंत राजकिशोर से विनती करता है कि अपने पास की कोई एक चीज खरीद लें, जैसे बटन, दिया सलाई या छलनी. ಬಸಂತನು ರಾಜಕಿಶೋರರಲ್ಲಿ ಏನೆಂದು ಮನವಿ ಮಾಡಿದನು? ಏನೆಂದು ವಿನಂತಿಸಿದನು? ಬಸಂತನು ರಾಜಕಿಶೋರನಲ್ಲಿ ತನ್ನ ಬಳಿಯ ಯಾವುದಾದರೂ ಒಂದು ವಸ್ತುವನ್ನ ಕೊಂಡುಕೊಳ್ಳುವಂತೆ ಮನವಿ ಮಾಡಿದನು. ಆತನು ಜರಡಿ, ಗುಂಡಿ ಅಥವಾ ಬೆಂಕಿಪೊಟ್ಟಣ ಯಾವುದಾದ್ರೂ ಒಂದನ್ನ ಕೊಂಡುಕೊಳ್ಳ್ರಿ ಅಂತ ಕೇಳ್ಕೊಳ್ತಾನೆ, ಮನವಿ ಮಾಡ್ಕೊಳ್ತಾನೆ. बसंत राजकिशोर से 2 पैसे लेने से क्यों इनकार करता है? ಬಸಂತನು ರಾಜಕಿಶೋರರಿಂದ 2 ಪೈಸೆಗಳನ್ನು ಪಡೆಯಲು ನಿರಾಕರಿಸುತ್ತಾನೆ, ಏಕೆ? बसंत राजकिशोर से 2 पैसे लेने से इनकार करता है क्योंकि बिना कोई वस्तु खरीदे जो पैसे राजकिशोर दे रहे थे वह उसे भीख लग रही थी. ಬಸಂತನು ರಾಜಕಿಶೋರರಿಂದ 2 ಪೈಸೆಗಳನ್ನು ಪಡೆಯಲು ನಿರಾಕರಿಸಿದನು, ಏಕೆಂದರೆ ಯಾವುದೇ ವಸ್ತುವನ್ನು ಕೊಳ್ಳದೆ ರಾಜಕಿಶೋರರು ನೀಡುತ್ತಿದ್ದ ಹಣವು ಅವನಿಗೆ ಭಿಕ್ಷೆಯಂತೆ ತೋರುತ್ತಿತ್ತು. बसंत राजकिशोर के पास क्यों नहीं लौटा? ಬಸಂತನು ರಾಜಕಿಶೋರ ಬಳಿಗೆ ವಾಪಸ್ ಆಗಲಿಲ್ಲ. ಚಿಲ್ಲರೆ ತಗೊಂಡು ವಾಪಸ್ ಆಗಬೇಕಾಗಿತ್ತು ತಾನೆ, ವಾಪಸ್ ಆಗಲಿಲ್ಲ, ಏಕೆ? ಇದು ಪ್ರಶ್ನೆ. बसंत जब नोट भुनाकर
लौट रहा था तो मोटर गाड़ी के नीचे उसकी टांगें कुचल गई थीं। इस कारण वह ರಾಜಕಿಶೋರ್ के पास नहीं ಲೋಟಾ. ಬಸಂತನು ಚಿಲ್ಲರೆಯೊಂದಿಗೆ ಹಿಂದಿರುಗುವಾಗ ಮೋಟಾರಿನ ಅಥವಾ ಯಾವುದೋ ಒಂದು ವಾಹನದ ಕೆಳಗೆ ಸಿಲುಕಿ ಅವನ ಕಾಲುಗಳು ಜಜ್ಜಿ ಹೋಗಿದ್ದವು. ಹಾಗಾಗಿ ಅವನು ರಾಜಕಿಶೋರರ ಬಳಿ ಚಿಲ್ಲರೆ ತಗೊಂಡು ವಾಪಸ್ ಬರಲಾಗಲಿಲ್ಲ, ಹಿಂದಿರುಗಲಾಗಲಿಲ್ಲ ಎಂದು ನಾವು ಬರೀಬಹುದು. 5ನೇ ಪ್ರಶ್ನೆ, ಪ್ರತಾಪ್ राजकिशोर के घर क्यों आया? बसंत जो छुट्टे पैसे राजकिशोर को नहीं लौटा पाया था, उसे लौटाने के लिए प्रताप राजकिशोर के घर आया था. ಪ್ರತಾಪನು ರಾಜಕಿಶೋರರ ಮನೆಗೆ ಏಕೆ ಬಂದನು? ಬಸಂತನು ಹಿಂದಿರುಗಿಸಲಾರದ ಚಿಲ್ಲರೆಯನ್ನು ತಲುಪಿಸಲು ಪ್ರತಾಪನು ರಾಜಕಿಶೋರರ ಮನೆಗೆ ಬಂದನು. 6ठा सवाल, बसंत ने राजकिशोर को छलनी खरीदने के लिए किस तरह प्रेरित किया? ಬಸಂತನು ರಾಜಕಿಶೋರರಿಗೆ ಆ ಜರಡಿ ಅಥವಾ ಸೋಸುಗವನ್ನು ಕೊಳ್ಳುವಂತೆ ಹೇಗೆ ಪ್ರೇರೇಪಿಸಿದನು? बसंत ने राजकिशोर को छलनी खरीदने के लिए कई तरह से प्रेरित किया. उसने कहा, साहब छलनी लीजिए, दूध छानिए, चाय छानिए. राजकिशोर के मना करने पर भी वह छलनी बेचने में सफल हुआ. ಬಸಂತನು ರಾಜಕಿಶೋರರಿಗೆ ಆ ಸೋಸುಗವನ್ನು ಕೊಳ್ಳುವಂತೆ ವಿವಿಧ ರೀತಿಯಲ್ಲಿ ಪ್ರೇರೇಪಿಸಿದನು. ಅವನು ರಾಜಕಿಶೋರರಿಗೆ ಹೀಗೆಂದು ಹೇಳಿದನು, ಸಾಹೇಬರೇ, ಇದನ್ನು ಕೊಳ್ಳಿರಿ, ಇದರಿಂದ ಹಾಲು, ಟೀ ಮುಂತಾದವನ್ನು ಸೋಸಿರಿ. ಮೊದಲು ಅವರು ನಿರಾಕರಿಸಿದರು. ನಂತರ ಬಸಂತನು ಆ ಜರಡಿಯನ್ನ ಅಥವಾ ಆ ಸೋಸುಗವನ್ನ ಮಾರುವಲ್ಲಿ ಯಶಸ್ವಿಯಾದನು. बसंत के पैर देखकर डॉक्टर ने क्या कहा? बसंत के पैर देखकर डॉक्टर ने कहा कि पैर की हड्डी टूटने की अंदेशा है, स्क्रीन करने की आवश्यकता है, इसे अस्पताल ले जाना चाहिए. ಬಸಂತನ ಕಾಲುಗಳನ್ನು ನೋಡಿ ವೈದ್ಯರು ಏನು ಹೇಳಿದರು? ಬಸಂತನ ಕಾಲುಗಳನ್ನು ನೋಡಿ ವೈದ್ಯರು, ಇವನ ಕಾಲಿನ ಮೂಳೆ ಮುರಿದಿರುವ ಸಂದೇಹವಿದೆ, ಸ್ಕ್ರೀನ್ ಮಾಡುವ ಅವಶ್ಯಕತೆ ಇದೆ, ಆದ್ದರಿಂದ ಇವನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕೆಂದರು. 4-6 ವಾಕ್ಯೋं में उत्तर लिखिए. बसंत ईमानदार लड़का है कैसे? ಈ ಪಾಠದ ಸಂದರ್ಭದಲ್ಲಿ ನಾವು ಹೇಳ್ಬೇಕಂದ್ರೆ 4-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿದಾರಲ್ಲ, ಈ ಪ್ರಶ್ನೆಗಳೇ ತುಂಬಾ ಮುಖ್ಯ. ಅಂದ್ರೆ ಸ್ವಲ್ಪ ಲಾಂಗ್ ಆನ್ಸರ್ನ ಎಕ್ಸ್ಪೆಕ್ಟ್ ಮಾಡ್ತಕ್ಕಂತಹ ಪ್ರಶ್ನೆಗಳಿವು. बसंत ईमानदार लड़का है कैसे? बसंत ईमानदार लड़का है क्योंकि वह बिना मेहनत किए राजकिशोर से पैसे लेना नहीं चाहता था. जब वह दुर्घटना के कारण राजकिशोर के पैसे नहीं लौटा पाता है तो अपने भाई के हाथ पैसे देकर उनके घर भिजवाता है. ಬಸಂತನೊಬ್ಬ ಪ್ರಾಮಾಣಿಕ ಹುಡುಗ ಹೇಗೆ? ಇದು ಪ್ರಶ್ನೆ ಆದ್ರೆ ಹೇಗೆ ಅನ್ನೋದು ನಿಮಗೆ ಗೊತ್ತಿದೆ ತಾನೆ, ಅದನ್ನೇ ಬರೀಬೇಕು. ಬಸಂತನೊಬ್ಬ ಪ್ರಾಮಾಣಿಕ ಹುಡುಗ ಹೇಗೆಂದರೆ, ಅವನು ಕಷ್ಟಪಡದೆ ರಾಜಕಿಶೋರರು ಕೊಟ್ಟ ಹಣವನ್ನು ತೆಗೆದುಕೊಳ್ಳುವುದಿಲ್ಲ. ಅಪಘಾತದಲ್ಲಿ ಗಾಯಗೊಂಡು ರಾಜಕಿಶೋರರ ಹಣವನ್ನ ಹಿಂದಿರುಗಿಸಲಾಗದೆ ಇದ್ದಾಗ ಅವನು ತನ್ನ ತಮ್ಮನ ಕೈಯಲ್ಲಿ ಹಣವನ್ನು ಹಿಂದಿರುಗಿಸಲು ಕಳುಹಿಸುತ್ತಾನೆ. बसंत और प्रताप अहिर के घर में क्यों रहते थे अथवा क्यों रहते हैं? बसंत और प्रताप अहिर के घर में रहते थे क्योंकि उनके माता पिता को दंगों के दिनों में किसी ने मार डाला था. उन दोनों के लिए कोई सहारा नहीं था, इसलिए वे अहिर के घर में रहते थे. ಬಸಂತ ಮತ್ತು ಪ್ರತಾಪ್ ಗೊಲ್ಲರ ಮನೆಯಲ್ಲಿ ಅಥವಾ ಅಹಿರರ ಮನೆಯಲ್ಲಿ ಏಕೆ ಇರುತ್ತಿದ್ದರು? ಬಸಂತ ಹಾಗೂ ಪ್ರತಾಪ್ ಆ ಗೊಲ್ಲರ ಮನೆಯಲ್ಲಿ ಅಥವಾ ಅಹಿರರ ಮನೆಯಲ್ಲಿ ಇರುತ್ತಿದ್ದರು ಏಕೆಂದರೆ ಅವರ ತಂದೆ ತಾಯಿ ಗುಂಪು ಘರ್ಷಣೆಯಲ್ಲಿ ಬಲಿಯಾಗಿದ್ದರು. ಅವರಿಬ್ಬರಿಗೆ ಬೇರೆ ಯಾವುದೇ ಆಶ್ರಯವಿಲ್ಲದಿದ್ದರಿಂದ ಅವರು ಆ ಮನೆಯಲ್ಲಿ ಆಶ್ರಯವನ್ನ ಪಡೆದಿದ್ದರು. 3रा सवाल है, राजकिशोर के मानवीय व्यवहार का परिचय दीजिए. राजकिशोर एक मानवतावादी हैं. वे मजदूरों के लिए काम करते थे. उन्होंने बसंत की स्थिति को देखकर उससे छलनी को खरीदते हैं. बसंत की ईमानदारी को पहचानते हैं. बसंत के लिए चिकित्सा की व्यवस्था करते हैं. इन सभी कारणों से हम राजकिशोर एक मानवतावादी हैं या मानवीय व्यवहारों के बारे में लिख सकते हैं. ರಾಜಕಿಶೋರರ ಮಾನವೀಯತೆಯನ್ನ ಪರಿಚಯಿಸಿ ಎನ್ನುವುದು ಪ್ರಶ್ನೆ ಆದರೆ, ರಾಜಕಿಶೋರರು ಮಾನವತಾವಾದಿ. ಅವರು ಕಾರ್ಮಿಕರಿಗಾಗಿ ದುಡಿಯುತ್ತಿದ್ದರು. ಅವರು ಬಸಂತನ ಸ್ಥಿತಿಯನ್ನು ಕಂಡು ಆತನಿಂದ ಆ ಸೂಸುಗವನ್ನ ಕೊಂಡಿದ್ದರು. ಬಸಂತನ ಪ್ರಾಮಾಣಿಕತೆಯನ್ನ ಗುರುತಿಸಿದ್ದರು. ಅವನು ಗಾಯಗೊಂಡಾಗ ಚಿಕಿತ್ಸೆಯನ್ನ ಕೊಡಿಸಿದ್ದರು ಅಥವಾ ವ್ಯವಸ್ಥೆಗೊಳಿಸಿದ್ದರು. अनुरूपता के 5 सवाल है, उनको देखेंगे. पंडित राजकिशोर किशनगंज, बसंत अहिर टीला. पंडित राजकिशोर मजदूरों के नेता, बसंत गरीब शरणार्थी बालक. गरीब बालक भी लिख सकते हो. पंडित राजकिशोर मालिक, अमर सिंह नौकर. प्रताप छोटा भाई, वर्मा डॉक्टर वैद्य, ऐसा लिख सकते हो. क्वेश्चन मार्क, प्रश्नार्थक चिन्ह, एक्सक्लेमेटरी मार्क, विस्मय आदि बोधक चिन्ह या आश्चर्यजनक चिन्ह. रिक्त स्थान भरिए. मैं अभी बाजार से भुना लाता हूं. मैं आपके 14:30 आने
लाया हूं। हम दोनों भीखू आहिर के घर में रहते हैं। मैं एम्बुलेंस के लिए फोन कर आता हूं। इसमें एक दुर्लभ गुण है, यह ईमानदार है। काल 3 प्रकार के होते हैं, जैसे वर्तमान काल, भूतकाल और भविष्यत काल। यहाँ जो 3 उदाहरण दिए हैं, निर्देशानुसार उनको हम बदलकर लिखना है, काल को बदलकर लिखना है। निम्नलिखित वाक्यों को निर्देशानुसार लिखिए। एक छलनी में तुम्हें क्या बचेगा? उत्तर है इसको वर्तमान काल में लिखना है। वर्तमान कालದಲ್ಲಿ ಬರೆಯಬೇಕು ಈ ಪ್ರಶ್ನೆಯನ್ನ। एक छलनी में तुम्हें क्या बच रहा है? मैं अभी बाजार से भुना लाता हूं। भूतकाल में लिखना है, मैं तभी बाजार से भुना लाता था। तीसरा वाक्यांश है, एक दूसरे व्यक्ति से पूछता है। भविष्यत काल में लिखना है, एक दूसरे व्यक्ति से पूछूंगा। विलोमार्थक शब्द लिखना है, पीछे, आगे, खरीदना, बेचना, लेना, देना, आना, जाना, शांति, अशांति, गरीब, अमीर। इतने हैं सुलभ, दुर्लभ, गंभीर, सामान्य, आओ जाओ, मुश्किल, आसान, तेरा, मेरा, पंडित, पामर। इस तरह भी हम और कुछ शब्दों को जोड़कर लिख सकते हैं। कन्नड़ या अंग्रेजी में अनुवाद कीजिए। कन्नड़ अथवा इंग्लिश ನಲ್ಲಿ ಅನುವಾದ ಮಾಡಬೇಕು। उसकी आयु लगभग 12 वर्ष की है। ಅವನ ವಯಸ್ಸು ಸುಮಾರು 12 ವರ್ಷಗಳು। ಸವೇರೆ से अब तक कुछ नहीं बिका। ಬೆಳಗಿನಿಂದ ಇಲ್ಲಿವರೆಗೂ ಏನನ್ನೂ ಮಾರಾಟ ಮಾಡಲಾಗಲಿಲ್ಲ, ಏನನ್ನೂ ಮಾರಲಾಗಲಿಲ್ಲ। मैं भीख नहीं लूंगा। ನಾನು ಭಿಕ್ಷೆಯನ್ನು ತೆಗೆದುಕೊಳ್ಳುವುದಿಲ್ಲ। बड़ी मुश्किल से बसंत को घर ले गए। ತುಂಬಾ ಶ್ರಮವಹಿಸಿ ಬಸಂತನನ್ನು ಮನೆಗೆ ಕರೆದೊಯ್ಯಲಾಯಿತು। ಬಸಂತ್ ಓಟ್ ಬೀಂಚ್ಕರ್ ಆಹ್ ಖೀಂಚ್ತಾ ಹೈ। ಬಸಂತನು ನೋವಿನಿಂದಾಗಿ ತುಟಿಯನ್ನು ಕಚ್ಚುತ್ತಾನೆ। ಯಹ ಗರೀಬ್ ಹೈ ಪರ್ ಇಸ್ಮೆ ಏಕ್ ದುರ್ಲಭ ಗುಣ ಹೈ। ಇವನು ಬಡವ, ಆದರೆ ಇವನಲ್ಲೊಂದು ಅಪರೂಪದ ಗುಣವಿದೆ। ವಿಡಿಯೋ ತುಂಬಾ ಉದ್ದ ಆಗ್ತಾ ಇದೆ। ಭಾಷಾ ಜ್ಞಾನಕ್ಕಿರತಕ್ಕಂತಹ ಪುಲ್ಲಿಂಗ್, ಸ್ತ್ರೀಲಿಂಗು ಹಾಗೂ ಇನ್ನಿತರ ವ್ಯಾಕರಣಾಂಶಗಳನ್ನು ನಾವು ನೋಡಬೇಕಾಗಿತ್ತು। ಅದಕ್ಕೆ ಸಂಬಂಧಿಸಿದ ಇನ್ನೊಂದು ವಿಡಿಯೋನ ಮುಂದೆ ಮಾಡೋಣಂತೆ। ಸದ್ಯಕ್ಕೆ ನಾವು ಬಸಂತ್ ಕಿ ಸಚ್ಚಾಯಿ ಪಾಠದ ಅಭ್ಯಾಸಕ್ಕಿರುವ ಪ್ರಶ್ನೆಗಳನ್ನ ಇಲ್ಲಿ ಚರ್ಚೆ ಮಾಡಿದ್ವಿ। ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ। ಧನ್ಯವಾದಗಳು।